ಸೊ ಪಬ್ಲಿಕ್ ಸೆಕ್ಟರ್ ಅಂತ ಬಂದರೆ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಸ್ಕೂಲ್ ಮುಚ್ಚೋಗ್ತಾ ಇದ್ದರೆ ಅಥವಾ ಒಂದು ಆ ಸರ್ಕಾರಿ ಸ್ಕೂಲ್ ಇದ್ದಿದ್ದ ಜಾಗ ಇನ್ಯಾರ್ದೋ ಕೈಗೆ ಹೋಗ್ತಾ ಇದ್ದರೆ, ಅಥವಾ ಒಂದು ಸರ್ಕಾರಿ ಕಾಲೇಜ್ ಆಗಲಿ ಅಥವಾ ಒಂದು ಪಬ್ಲಿಕ್ ಸೆಕ್ಟ್ರಲ್ಲಿರೋದು ಅಂದರೆ ಯಾವುದು ರೈಲ್ವೆ ಸ್ಟೇಷನ್ ಆಗಲಿ, ಏರ್ಪೋರ್ಟ್ ಆಗಲಿ, ಇನ್ನೊಂದಾಗಲಿ, ಅದೆಲ್ಲದು ನಾವೇನು ಯೋಚನೆ ಮಾಡ್ತೀವಿ ಸರ್ಕಾರದ್ದು ಅಂತ. ಸರ್ಕಾರದ್ದಲ್ಲ, ಅದು ನಮ್ಮದು. ನನಗೆ ನನ್ನ ಬಸ್ಸಲ್ಲಿ ಈಗ ನನಗೆ ಇನ್ನೂ ನೆನಪಿದೆ, ಬಸ್ ಟಿಕೆಟ್ ಒಂದು ₹2 ಜಾಸ್ತಿ ಆದರೆ ನಾವು ಎಷ್ಟು ಜೋರಾಗಿ ಕ್ವಶನ್ ಮಾಡ್ತಾಯಿದ್ವಿ ಅವಾಗ ಅಂತ. ನಮಗೆ ಗೊತ್ತು, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಮ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಇರೋದು ಅಥವಾ ಎನಿ ಪ್ರೊಟೆಸ್ಟು ಇನ್ನೊಂದು ಎಲ್ಲ ತುಂಬ ಆರಾಮಾಗಿ ಹೋಗಿ ನಿಂತ್ಕೊತಾ ಇದ್ವಿ, ಕೇಳ್ತಾ ಇದ್ವಿ ಪ್ರಶ್ನೆ ನಾವು. ನನಗೆ ₹2 ಜಾಸ್ತಿ ಆಗಿದೆ, ಕಮ್ಮಿ, ಯಾಕಂದ್ರೆ ನಮ್ಮದದು. ಅದನ್ನು ನಾವು ಅಂದರೆ ಹೆಂಗದು, ನಿಮ್ಮ ಅಪ್ಪಂದ ಕಾಲೇಜು, ನಿಮ್ಮ ಅಪ್ಪಂದ ಬಸ್ಸು ಅಂತ ಇದ್ದು. ಓಕೆ, ಅದನ್ನು ಹೇಳೋಕ್ಕಾಗಲ್ಲ, ನಾವು ಅದನ್ನು ಮಾರ್ಬಿಟ್ರೆ ಆಯಿತಾ, ನಮ್ದು ಆಗಿರಲ್ಲ ಅದು. ಸ್ವಲ್ಪ ಈಗೇನು ಪ್ರೈವೇಟೈಸೇಷನ್ ಅಂತ ನಾನು ಹೇಳ್ತಿರೋದು, ಅದರಲ್ಲೂ ಡಿಸ್ಕಷನ್ಗಳಿದೆ. ಪ್ರೈವೇಟೈಸೇಷನ್ ಆದರೆ ಏನು ಅಡ್ವಾಂಟೇಜಸ್ ಇದೆ ಅಥವಾ ಗೌರ್ಮೆಂಟಲ್ಲೇ ಇದ್ರೆ ಏನು ಅಡ್ವಾಂಟೇಜಸ್ ಇದೆ, ಸಾವಿರ ಡಿಸ್ಕಷನ್ ಆಗ್ತಾ ಇರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ನನಗೆ ಅದು ನಂದಾಗಿರೋವರೆಗೂ ನನಗೊಂದು ನೆಮ್ಮದಿ, ಖುಷಿ. ಯಾಕೆಂದರೆ ನಾನು ಎಷ್ಟೇ ಬಡವ ಆದ್ರೂ ಸರ್ಕಾರದ ಇದರಲ್ಲಿದ್ದಾಗ ನಾನು ಪ್ರಶ್ನೆಗಳು ಕೇಳ್ಬೋದು, ನನಗೆ ಅದು ಆಕ್ಸೆಸಿಬಲ್ ಇರುತ್ತೆ. ಅದು ಯಾರೋ ಒಬ್ಬನ ಶ್ರೀಮಂತನ ಕೈಲಿ ಹೋಗ್ಬಿಟ್ರೆ ನಾನು ಪ್ರಶ್ನೆ ಕೇಳೋಕ್ಕಾಗಲ್ಲ, ಯಾಕಂದರೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಅದು. ನಾನು ಏನು ಫಿಕ್ಸ್ ಮಾಡ್ತೀನಿ, ಅದು ದುಡ್ಡು ಕೊಟ್ಟು ನಿಂಗೆ ತಾಕತ್ತಿದ್ರಿಲ್ಲ, ನಡ್ಕೊಂಡು ಹೋಗು ಅಂತಾನೆ. ಸೊ ಬರೀ ಉಳ್ಳವರ ಜಗತ್ತಾಗಬಾರ್ದಲ್ಲ. ಸೊ ನಾನೊಬ್ಬ ಕಾಮನ್ ಮ್ಯಾನಾಗಿ ಹಂಗೆ ಯೋಚನೆ ಮಾಡ್ತೀನಿ.